ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಕೊರೋನಾ ಸಂದರ್ಭದಲ್ಲಿ ನಿಮಗೆ ಈ ದೃಶ್ಯ ಮಾಧ್ಯಮದ ಮೂಲಕ ದ್ವಿತೀಯ PUC ಸಮಾಜಶಾಸ್ತ್ರದ ಬೋಧನೆಯನ್ನು ತಮ್ಮ ಬಳಿಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ. ಪ್ರಸ್ತುತಪಡಿಸುತ್ತಿರುವವರು ಮುನಿರಾಜು ಆರ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಾಡ್ಲಿ ವೃತ್ತ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ MSF ವತಿಯಿಂದ ಈ ಒಂದು ಪ್ರಸ್ತುತಿಯನ್ನು ತಮ್ಮ ಬಳಿಗೆ ತರಲಾಗುತ್ತಿದೆ. ಅಧ್ಯಾಯ 1, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಈ ಅಧ್ಯಯನವನ್ನು ಸಿದ್ಧಪಡಿಸಿದವರು ಮುನಿರಾಜು ಆರ್, ಮಹಾದೇವಸ್ವಾಮಿ RP ಮತ್ತು ರಾಮಯ್ಯ AR. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ. ಇಲ್ಲಿ ಡೆಮೋಗ್ರಫಿ ಅಥವಾ ಜನಸಂಖ್ಯಾಶಾಸ್ತ್ರ ಅನ್ನುವಂತಹ ಒಂದು ವಿಭಾಗವನ್ನು ಈ ಒಂದು ಪಾಠ ಬೋಧನೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ. ಭಾರತದ ಒಟ್ಟಾರೆ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ, ಜನಸಂಖ್ಯಾ ವ್ಯವಸ್ಥೆ ಹೇಗಿದೆ, ಅದರ ಗಾತ್ರ, ಅಂಕಿ ಸಂಖ್ಯೆ, ಏರಿಳಿತ, ಲಿಂಗಾನುಪಾತ, ಒಟ್ಟಾರೆ ಅಂಶಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಈ ಅಧ್ಯಾಯದಲ್ಲಿ ಕಾಣಬಹುದು. ಮೊದಲನೇದಾಗಿ ಜನಸಂಖ್ಯಾಶಾಸ್ತ್ರ ಪದದ ಉತ್ಪತ್ತಿನ ನೋಡೋಣ. ಜನಸಂಖ್ಯಾಶಾಸ್ತ್ರ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಡೆಮೋಗ್ರಫಿ ಅಂತ ಕರಿತೀವಿ. ಜನಸಂಖ್ಯಾಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಡೆಮೋಗ್ರಫಿ ಎಂಬ ಸಮಾನಾರ್ಥವನ್ನು ಸಹ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ ಡೆಮೋಗ್ರಫಿ ಎಂಬ ಆಂಗ್ಲ ಭಾಷೆ ಶಬ್ದಕ್ಕೆ ಗ್ರೀಕ್ ಭಾಷೆ 2 ಪದಗಳಾದ ಡೆಮೋಸ್ ಮತ್ತು ಗ್ರಾಫೆನ್ ಎಂಬ 2 ಪದಗಳಿಂದ ಬಂದಿದೆ. ಡೆಮೋಸ್ ಎಂದರೆ ಜನರು, ಗ್ರಾಫೆನ್ ಎಂದರೆ ಚಿತ್ರಣ. ಸರಳವಾಗಿ ಜನನ ಚಿತ್ರಣ ಅಂತಲೂ ಸಹ ನಾವು ಇದನ್ನು ಕರಿಬಹುದು. ಈ ಡೆಮೋಗ್ರಫಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಅಚಿಲ್ ಗಿಲಿಯಾರ್ಡ್ ಎಂಬ ಫ್ರೆಂಚ್ ಜನಸಂಖ್ಯಾಶಾಸ್ತ್ರಜ್ಞ ತಮ್ಮ ಎಲಿಮೆಂಟ್ಸ್ ಆಫ್ ಹ್ಯೂಮನ್ ಸ್ಟಾಟಿಸ್ಟಿಕ್ಸ್ ಅಥವಾ ಕಂಪ್ಯಾರಿಟಿವ್ ಡೆಮೋಗ್ರಫಿ ಎಂಬ ಪುಸ್ತಕದಲ್ಲಿ 1855ರಲ್ಲಿ ಈ ಪದವನ್ನು ಪರಿಚಯಿಸಿದರು. ವಿದ್ಯಾರ್ಥಿಗಳೇ, ನಿಮಗೆ 1 ಅಥವಾ 2 ಅಂಕಕ್ಕೆ ಒಂದು ಪ್ರಶ್ನೆ ಬರಬಹುದು. ಜನಸಂಖ್ಯಾಶಾಸ್ತ್ರ ಪದದ ಉತ್ಪತ್ತಿಯನ್ನು ತಿಳಿಸಿ. ಅದೇ ರೀತಿ ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಎಂಬ 2 ಪ್ರಶ್ನೆಗಳು ನಿಮಗೆ ಕೇಳಬಹುದು. ಈಗ 2 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಿಮಗೆ. ಈಗ ಜನಸಂಖ್ಯಾಶಾಸ್ತ್ರ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಜನಸಂಖ್ಯಾಶಾಸ್ತ್ರ ಅಂದರೆ ಜನಸಂಖ್ಯೆಯ ಗಾತ್ರ, ಜನನ, ಮರಣ, ವಲಸೆ, ಸ್ತ್ರೀ ಪುರುಷರ ಪ್ರಮಾಣ, ವಿವಿಧ ವಯೋಮಾನಗಳ ಜನಸಮೂಹದ ರಚನೆ ಮತ್ತು ಸಂಯೋಗಗಳಿಗೆ ಸಂಬಂಧಿಸಿದ ಅಧ್ಯಯನ. ಅಂದರೆ ಒಟ್ಟಾರೆಯಾಗಿ ಜನನ, ಮರಣ, ಗಾತ್ರ, ಸ್ತ್ರೀ ಪುರುಷರ ಪ್ರಮಾಣ, ಅದರ ವಯೋಮಾನ, ಎಲ್ಲ ಅಂಕಿ ಸಂಖ್ಯೆಗಳ ರಚನೆ ಮತ್ತು ಸಂಯೋಜನೆಯನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂತ ಕರಿಬಹುದು. ಅದೇ ರೀತಿ ಸರಳವಾಗಿ ನಾವು ಜನಸಂಖ್ಯೆಯ ವೈಜ್ಞಾನಿಕ ಅಧ್ಯಯನ ಅಂತ ಕರೆದು ಸಹ ನಾವು ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಸರಳವಾಗಿ ನಾವು ಜನಸಂಖ್ಯೆಯ ವೈಜ್ಞಾನಿಕ ಅಧ್ಯಯನ ಅಂತಲೂ ಸಹ ನಾವು ಅದನ್ನು ಸರಳವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅಧ್ಯಯನದ ದೃಷ್ಟಿಯಿಂದ ಜನಸಂಖ್ಯಾಶಾಸ್ತ್ರವನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಮತ್ತೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಮೊದಲನೇದಾಗಿ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಅಂತ ಅಂದರೆ ಸೂಕ್ತವಾದ ಗಣಿತಶಾಸ್ತ್ರೀಯ ವಿಧಾನಗಳ ಮೂಲಕ ಜನಸಂಖ್ಯಾ ಬೆಳವಣಿಗೆ ಮತ್ತು ಅದರ ಸಂಯೋಜನೆಯಿಂದ ಬದಲಾವಣೆಗಳನ್ನು ವಿವರಿಸುವುದು. ಈಗ ಜನಸಂಖ್ಯೆ ಗಾತ್ರ ಎಷ್ಟಿದೆ, ಬೆಳವಣಿಗೆ ಎಷ್ಟಿದೆ, ಮತ್ತು ಯಾವ ತಾಲೂಕಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ಲಿಂಗಾನುಪಾತ ಹೇಗಿದೆ,
ವಯೋಮಾನದ ರಚನೆ ಹೇಗಿದೆ, ಇಂತಹ ಗಣಿತಶಾಸ್ತ್ರೀಯ ಅಂದರೆ ಅಂಕಿ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸುವಂತಹ ಒಂದು ವಿಭಾಗಕ್ಕೆ ನಾವು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಅರ್ಥವಾಯ್ತಲ್ವಾ ವಿದ್ಯಾರ್ಥಿಗಳೇ? ಅದೇ ರೀತಿ ಎರಡನೆಯದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಜನಸಮೂಹದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ಗುಣಾತ್ಮಕವಾಗಿ ವಿವರಿಸುವುದು. ಉದಾಹರಣೆಗೆ, ಭಾರತದಲ್ಲಿ ಗಂಡು ಸಂತತಿ ಹೆಚ್ಚಾಗೋದಕ್ಕೆ ಕಾರಣ ಏನು, ಹೆಣ್ಣು ಸಂತತಿ ಕಡಿಮೆ ಆಗೋದಕ್ಕೆ ಕಾರಣ ಏನು, ಅದರ ಸಾಮಾಜಿಕ ಹಿನ್ನೆಲೆ ಏನು, ಆರ್ಥಿಕ ಹಿನ್ನೆಲೆ ಏನು, ಅಂತಹ ಗುಣಾತ್ಮಕವಾದ ಅಂಶಗಳ ಆಧಾರಿತವಾಗಿ ನಾವು ಅಧ್ಯಯನ ಮಾಡುವಂತಹ ಒಂದು ವಿಭಾಗಕ್ಕೆ ನಾವು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅಂತ ಕರಿಬಹುದು. ಅದೇ ರೀತಿ ನಮಗೊಂದು ಪ್ರಶ್ನೆ ಬರುತ್ತೆ. ಈಗ ಎಲ್ಲ ಅಂಶಗಳನ್ನು ನಾವು ತಿಳಿದುಕೊಳ್ಳೋದು ಹೇಗೆ? ಈಗ ಉದಾಹರಣೆಗೆ 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟಾರೆ ಜನಸಂಖ್ಯೆ 121 ಕೋಟಿ ಇದೆ. ಆ 121 ಕೋಟಿನ ಹೇಗೆ ಲೆಕ್ಕಾಚಾರ ಮಾಡಿದ್ವಿ, ಅದನ್ನು ಯಾವ ವಿಧಾನದ ಮೂಲಕ ನಾವು ಬಳಕೆ ಮಾಡಿದ್ವಿ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅದನ್ನೇ ನಾವು ಜನಗಣತಿ ಅಂತ ಕರಿತೀವಿ, ಸೆನ್ಸಸ್ ಅಂತ ಕರಿತೀವಿ, ಜನಗಣತಿ. ಈ ಜನಗಣತಿಯ ಹಿನ್ನೆಲೆಯನ್ನು ನೋಡೋದಾದರೆ, ಮೊದಲಿಗೆ ಜನಗಣತಿ ನಡೆದಿತ್ತು ಅಮೆರಿಕದಲ್ಲಿ 1790ರಲ್ಲಿ ನಡೆಯಿತು. ನಂತರ ಯುರೋಪ್ ದೇಶಗಳಲ್ಲಿ 1800ರ ನಂತರ ಆರಂಭಗೊಂಡಿತು. ಪ್ರಮುಖವಾಗಿ ಭಾರತದಲ್ಲಿ 1871ರಿಂದ 72ರ ಅವಧಿಯಲ್ಲಿ, ಬ್ರಿಟಿಷರ ಅವಧಿಯಲ್ಲಿ ಜನಗಣತಿ ಆರಂಭ ಆಯಿತು. 1881ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತಾ ಇದೆ. ಈಗಲೂ ಅಷ್ಟೇ 10 ವರ್ಷಕ್ಕೊಂದ್ಸಲ ನಡ್ಕೊಳ್ತಾ ಬರ್ತಿದೆ. ಹಾಗೆ 1981ರಿಂದ 91, 1901 ಈ ಪ್ರಮಾಣದಲ್ಲಿ, ಈ ಅವಧಿಯಲ್ಲಿ 10 ವರ್ಷಗಳಿಗೊಮ್ಮೆ 2011ರವರೆಗೆ 14 ಬಾರಿ ನಡೆದಿದೆ. ಅಂದರೆ 1881 ಅದು ಎರಡನೇ ಅವಧಿ. ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮೊದಲು 7 ಬಾರಿ, ಸ್ವಾತಂತ್ರ್ಯ ನಂತರ 7 ಬಾರಿ, ಒಟ್ಟು 14 ಬಾರಿ ಜನಗಣತಿ ಆಗಿರೋದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ಜನಗಣತಿ 2011. ಆ ಮೂಲಕ ನಾವು ಪ್ರತಿ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಆ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ತಾಲೂಕಿನಲ್ಲಿ ಹೇಗಿದೆ, ಜಿಲ್ಲೆಯಲ್ಲಿ ಯಾವ ಪ್ರಮಾಣದಲ್ಲಿದೆ, ಮತ್ತು ದೇಶದಲ್ಲಿ ಯಾವ ಪ್ರಮಾಣದಲ್ಲಿದೆ, ಅದರ ಹಂಚಿಕೆ ಹೇಗಿದೆ, ಲಿಂಗವಾರು ಇರ್ಬೋದು, ಮತ್ತು ಸಾಕ್ಷರತೆ ಪ್ರಮಾಣವಾಗಿ ಇರ್ಬೋದು, ಮತ್ತು ಒಟ್ಟಾರೆ ಜನಸಂಖ್ಯೆ ಇರ್ಬೋದು, ಅದರ ಎಲ್ಲ ವಿಭಾಗದಲ್ಲೂ ನಾವು ಅದನ್ನು ಅರಿತುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಆಧಾರಿತವಾಗಿ ಒಂದು ದೇಶದ ಯೋಜನೆಗಳನ್ನು ಮತ್ತು ಜನಸಂಖ್ಯಾ ಸ್ಥಿತಿಗತಿಗಳನ್ನು ಎಲ್ಲ ಇಲಾಖೆಗಳು ಮತ್ತು ಎಲ್ಲ ಯೋಜನೆಗಳಿಗೂ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಬಳಸೋದಕ್ಕೆ ಅತ್ಯುತ್ತಮವಾದಂಥ ಒಂದು ವಿಧಾನ ಜನಗಣತಿ ವಿಧಾನ. ಈಗ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡೋಣ. ನಾವು ಭಾರತದ ಜನಸಂಖ್ಯೆಯ ಗಾತ್ರ, ಬೆಳವಣಿಗೆ, ವಯೋರಚನೆ, ಸಾಕ್ಷರತೆ, ಗ್ರಾಮ ಮತ್ತು ನಗರದಲ್ಲಿ ವಾಸಿಸುವವರ ಸಂಖ್ಯೆ, ಇಂತಹ ಪ್ರಮಾಣವನ್ನು ವೀಕ್ಷಣೆ ಮಾಡಬೇಕಾದ್ರೆ ಪ್ರಮುಖವಾಗಿ 6 ಅಂಶಗಳನ್ನು ನಾವು ಇಲ್ಲಿ ಮನಗಾಣಬೇಕಾಗುತ್ತೆ. ಒಂದು, ಭಾರತೀಯ ಜನಸಂಖ್ಯಾ ಗಾತ್ರ ಮತ್ತು ಬೆಳವಣಿಗೆ. ಎರಡನೇ ಅಂಶ ಜನನ ಮತ್ತು ಮರಣ ಪ್ರಮಾಣ. ಮೂರನೇ ಅಂಶ ಜನಸಮೂಹದ ವಯೋರಚನೆ. ನಾಲ್ಕನೇ ಅಂಶ ಕುಸಿಯುತ್ತಿರುವ ಲಿಂಗಾನುಪಾತ. 5ನೇ ಅಂಶ ಹೆಚ್ಚುತ್ತಿರುವ ಸಾಕ್ಷರತೆ. ಮತ್ತು 6ನೇ ಅಂಶ ಹೆಚ್ಚುತ್ತಿರುವ ಗ್ರಾಮ ನಗರ ವ್ಯತ್ಯಾಸ. ಈ 6 ಅಂಶಗಳನ್ನು, 6 ಪಾಯಿಂಟ್ಸನ್ನು ನಾವು ಗಮನಿಸಿದಾಗ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಒಟ್ಟಾರೆ ಚಿತ್ರಣವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. ಈಗ ಭಾರತ ಜನಸಂಖ್ಯೆ 2011ರ ಪ್ರಕಾರ 121 ಕೋಟಿ ಇದೆ ಅಂತ ನಾವು ಭಾವಿಸ್ತಾರೆ. ಅದು ಗಾತ್ರ. ಬೆಳವಣಿಗೆ ಅಂತ ಬಂದಾಗ ದಶಕ ಮತ್ತು ವಾರ್ಷಿಕವಾಗಿ ಯಾವ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿದೆ ಅನ್ನೋ ಅಂಥ ಸಂಖ್ಯೆಗಳನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ, ಜನಸಂಖ್ಯೆ ಬೆಳವಣಿಗೆ ಅಂತ ಕರಿಬೋದು. ಇಲ್ಲಿ 4 ವರ್ಷಗಳನ್ನು ನಾವು ತೆಗೆದುಕೊಂಡಿದ್ದೀವಿ. 1921, 1951, 2001, 2011. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಯನದಲ್ಲಿ
ನಾವು ಅಂಕಿ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಗಾತ್ರ ಮತ್ತು ಬೆಳವಣಿಗೆನ ಸ್ಪಷ್ಟೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಕೋಷ್ಟಕದ ಮೂಲಕ ಸರಳವಾಗಿ ಅರ್ಥೈಸುವಂತಹ ವಿಧಾನಗಳನ್ನು ನಾವಿಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ. ನೋಡಿ, 1921ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 251 ಮಿಲಿಯನ್ ಇತ್ತು. ಮಿಲಿಯನ್ ಅಂದರೆ 1 ಮಿಲಿಯನ್ಗೆ 10 ಲಕ್ಷ ಅಂತ. 1 ಮಿಲಿಯನ್ಗೆ 10 ಲಕ್ಷ. ಇಲ್ಲಿ ದಶಕದ ಬೆಳವಣಿಗೆ ದರ 10 ವರ್ಷಕ್ಕೆ ಒಂದು ದಶಕ ಅಂತ ಕರಿತೀವಿ. ದಶಕದ ಬೆಳವಣಿಗೆ ದರ -0.3 ಶೇಕಡ -0.3 ಅಂದರೆ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಇತ್ತು, ಅಲ್ಲ ಸಾವಿನ ಪ್ರಮಾಣನೇ ಹೆಚ್ಚಾಗಿತ್ತು ಅಂತ ಕಂಡುಬರುತ್ತೆ. ಯಾಕೆ ಈ ಥರದ ಒಂದು ಬದಲಾವಣೆ ಆಯಿತು ಈ ದಶಕದಲ್ಲಿ ಅಂತ ಕಂಡು ಬಂದಾಗ ನಾವು ನೋಡೋದಾದರೆ 1911ರಿಂದ 21ರ ಮಧ್ಯೆ 10 ವರ್ಷಗಳ ಕಾಲ ಋಣಾತ್ಮಕವಾದಂಥ ಜನಸಂಖ್ಯೆ ಬೆಳವಣಿಗೆಯನ್ನು ನೋಡ್ತೀವಿ. ಋಣಾತ್ಮಕ ಅಂದರೆ ಮೈನಸ್, ಕಡಿಮೆ ಮಟ್ಟದ ಅಂತ ಕರಿಬಹುದು. ಯಾಕೆಂದರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಜಾಸ್ತಿ ಇತ್ತು. ಕಾಲರಾ, ಪ್ಲೇಗ್, ಮಲೇರಿಯಾ ಥರದ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇತ್ತು. ಅದರಿಂದ ಜನಸಂಖ್ಯೆ ಬೆಳವಣಿಗೆ ಒಂದಕ್ಕಿಂತ ಮರಣ ಪ್ರಮಾಣ ಹೆಚ್ಚಾಗಿತ್ತು. ಅದರಿಂದ ಋಣಾತ್ಮಕವಾದಂಥ ಜನಸಂಖ್ಯೆ ಬೆಳವಣಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆನಂತರ 1951ರಲ್ಲಿ ದಶಕದ ಬೆಳವಣಿಗೆ ದರ ಬಂದಾಗ 13.3 ಶೇಕಡ 13.3 ನೋಡೋದಕ್ಕೆ ಸಾಧ್ಯ ಆಗಿತ್ತು. ಅದೇ ರೀತಿ 2001ರ ಜನಗಣತಿಯಲ್ಲಿ ದಶಕದ ಬೆಳವಣಿಗೆ ದರ ಬಂದಾಗ 21.5 100ಕ್ಕೆ 21.5ರಷ್ಟು ಜನಸಂಖ್ಯೆ ಬೆಳವಣಿಗೆ ದರವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಶೇಕಡವಾರು. ಅದೇ ರೀತಿ 2011ರ ಜನಗಣತಿಯಂತೆ 1210 ಮಿಲಿಯನ್ ಅಂದರೆ 121 ಕೋಟಿ ಜನಸಂಖ್ಯೆನ ನೋಡೋದಕ್ಕೆ ಸಾಧ್ಯ ಆಯಿತು. ಅದು ದಶಕದ ಬೆಳವಣಿಗೆ 17.6 ಶೇಕಡ 17.6ರಷ್ಟು ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಂತರ ಒಂದು ಸಾಧಾರಣ ಮಟ್ಟದ ಜನಸಂಖ್ಯೆ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಯಾಕಂದರೆ ಈಗ ಆಸ್ಪತ್ರೆಗಳ ಪ್ರಮಾಣ ಮತ್ತು ರೋಗಗಳನ್ನು ವಾಸಿ ಮಾಡುವಂಥ ಪ್ರಮಾಣ ಸುಧಾರಣೆ ಆಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ಜನಸಂಖ್ಯೆಯೂ ಸಹ ಸಮತೋಲನವಾಗಿ ಬೆಳವಣಿಗೆ ಆಗ್ತಿರೋದು ನೋಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಮತ್ತೊಂದು ಅಂಶ ಜನನ ಮತ್ತು ಮರಣ ಪ್ರಮಾಣ. ಜನನ ಮತ್ತು ಮರಣ ಪ್ರಮಾಣ ಅಂತ ಬಂದಾಗ ಒಂದು ದೇಶದ ಜನಸಂಖ್ಯೆ ನಿರ್ಧಾರ ಆಗೋದು ಆ ದೇಶದ ಮರಣ ಮತ್ತು ಜನನ, ಈ ಎರಡು ಅಂಶಗಳು ಪ್ರಮುಖವಾಗಿರುತ್ತೆ. 1911-21ರ ಅವಧಿಯಲ್ಲಿ ಅಂದರೆ 10 ವರ್ಷ ಅಂತ ಬಂದಾಗ ಇಲ್ಲಿ ಜನಸಂಖ್ಯೆ ಬೆಳವಣಿಗೆ ತುಂಬ ಇಳಿತವನ್ನು ಕಂಡಿತ್ತು. ನಾವು ಕಳೆದ ಹಿಂದಿನ ಕೋಷ್ಟಕದಲ್ಲಿ ನಾವು ಗಮನಿಸಿದ್ದೀವಿ. -0.39 ಅಂದರೆ ಬೆಳವಣಿಗೆ ದರ ತುಂಬ ಕಡಿಮೆ ಇತ್ತು, ಇಳಿಕೆ ದರದಲ್ಲಿ ಇತ್ತು ಅನ್ನೋದು ನೋಡೋದಕ್ಕೆ ಸಾಧ್ಯ ಆಗಿತ್ತು. ಆನಂತರ 1921 ಜನಸಂಖ್ಯಾಶಾಸ್ತ್ರೀಯ ವಿಭಜಕ ವರ್ಷ ಅಂತಲೂ ಸಹ ಕರಿತೀವಿ. 1921ರನ್ನು ನಾವು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರಿತೀವಿ. ಅದೇ ರೀತಿ 1911ರಿಂದ 21ರ ಒಂದು ದಶಕವನ್ನು ಜನಸಂಖ್ಯಾ ವಿಭಜಕ ದಶಕ ಅಂತಲೂ ಸಹ ನಾವು ಅದನ್ನು ಕರಿಬಹುದು. ನಿಮಗೆ ದ್ವಿತೀಯ PUC ಪರೀಕ್ಷೆಗೂ ಸಹ ಅದನ್ನು ಕೇಳಬಹುದು, PUC ಪರೀಕ್ಷೆಗೂ ಸಹ ಅದನ್ನು ಕೇಳಬಹುದು, ಅಥವಾ ನಿಮಗೆ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಇಂತಹ ಪ್ರಶ್ನೆಗಳನ್ನು ಕೇಳಬಹುದು ವಿದ್ಯಾರ್ಥಿಗಳ. 1931ರ ನಂತರ ಜನಸಂಖ್ಯೆಯಲ್ಲಿ ಸತತವಾದಂಥ ಏರಿಕೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಭಾರತ ಜನಸಂಖ್ಯೆಯಲ್ಲಿ ಸತತವಾದಂಥ ಏರಿಕೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಮೂರನೇ ಅಂಶ ಜನಸಮೂಹದ ವಯೋರಚನೆ. ಇಲ್ಲಿ ಜನಸಮೂಹದ ವಯೋರಚನೆ ಅಂತ ಬಂದಾಗ 3 ವಿಧದಲ್ಲಿ ವಯೋರಚನೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು 0ಯಿಂದ 14 ವರ್ಷ. 0 ವರ್ಷ ಅಂದರೆ ಹುಟ್ಟಿದಂಥ ಮಗು 0 ವರ್ಷ ಅಂತ ಕರಿತೀವಿ. ಆ ವರ್ಷದಿಂದ ಹಿಡಿದು 14 ವರ್ಷದ ತನಕ ಒಂದು ವಯೋಮಾನ. 15 ವರ್ಷದಿಂದ 59 ವರ್ಷ ತನಕ ಎರಡನೇ ವಯೋಮಾನ. 60 ವರ್ಷ ಮೇಲ್ಪಟ್ಟರು ಒಂದು ವಯೋಮಾನ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖವಾದಂಥ ಅಂಶ 0ಯಿಂದ 14 ವರ್ಷ ವಯೋಮಾನ ಅಂತಂದರೆ ಅವರು ಅನುತ್ಪಾದಕ ವರ್ಗ ಅಂತ ಕರಿತೀವಿ. ಅವರನ್ನ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅವರು ಅನುಭವವನ್ನು ಮಾಡಿಕೊಂಡು ಅದನ್ನು ಉತ್ಪಾದಕ ವಯೋಮಾನದಿಂದ ಪಡೆದು ಅವರು ಅವಲಂಬಿತರಾಗಿರ್ತಾರೆ ಅಂತ ನಾವು ಇಲ್ಲಿ ಗಮನಿಸ್ಬೋದು. ಎರಡನೇ ವಯೋಮಾನ ಅಂತ ಬಂದಾಗ 15ರಿಂದ 59.
15ರಿಂದ 59 ಅಂತ ಬಂದಾಗ ಅದನ್ನು ಉತ್ಪಾದಕ ವರ್ಗ ಅಂತ ಕರಿತೀವಿ, ದುಡಿಯುವ ವರ್ಗ ಅಂತ ಕರಿತೀವಿ. 60 ವರ್ಷ ಮೇಲ್ಪಟ್ಟವರು, ಅದು ವಯೋವೃದ್ಧರು ಅಥವಾ ವಯಸ್ಸಾಗಿರೋರು, ಅವರು ಸಹ ನಾವು ಅನುತ್ಪಾದಕ ಅನುಭೋಗದ ವರ್ಗ ಅಂತಲೇ ನಾವು ಭಾವಿಸಬಹುದು. ಇಲ್ಲಿ ನಾವು 2 ವರ್ಷಗಳನ್ನು ವ್ಯತ್ಯಾಸ ಮಾಡೋದಕ್ಕೆ ತೆಗೆದುಕೊಂಡಿದ್ವಿ. ಒಂದು 1971, ಇನ್ನೊಂದು 2011. 1971 0ರಿಂದ 14 ವಯೋಮಾನದವರು 42% ಇದ್ದರು, 42%. 2011ಕ್ಕೆ ಅದನ್ನು ನಾವು ಕಂಪೇರ್ ಮಾಡಿ ನೋಡೋದಾದರೆ 29% ನಾವು ನೋಡ್ತೀವಿ. ಅದೇ ರೀತಿ ದುಡಿಯುವ ವರ್ಗ ಅಂತೇನು ಕರಿತೀವಿ, ಅದು 1971ರಲ್ಲಿ 53%. 2011ರಲ್ಲಿ ಆ ಜನಗಣತಿ ಪ್ರಕಾರ 63% ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ವಯೋಮಾನ ಅಂತ ಬಂದಾಗ 60 ವರ್ಷ ಮೇಲ್ಪಟ್ಟವರು 1971ರಲ್ಲಿ 5% 2011ರಲ್ಲಿ 8% ಅಂದರೆ ಈ ಹೋಲಿಕೆ ನೋಡೋದಾದರೆ, ಅಂದರೆ 1971ರ ಹೋಲಿಕೆ ಕಂಪೇರ್ ನಾವು ಆ ವರ್ಷಕ್ಕೆ ಹೋಲಿಕೆ ಮಾಡೋದಾದರೆ 2011ರಲ್ಲಿ 15ರಿಂದ 59 ವರ್ಷ ವಯೋಮಾನದವರು, ಅಂದರೆ ದುಡಿಯುವ ವರ್ಗ ಅಂತೇನು ಕರಿತೀವಿ, ಉತ್ಪಾದಕ ವರ್ಗ ಅಂತೇನು ಕರಿತೀವಿ, ಅವರ ವಯೋಮಾನದಲ್ಲಿ ಏರಿಕೆ ಕಂಡಿದೆ ಅಂತ ಗಮನಿಸ್ಬೋದು. ಅದರಿಂದ ನಾವು ಜನಸಂಖ್ಯಾತ್ಮಕವಾಗಿ ಆ ವಯೋ ರಚನೆಯಲ್ಲಿ ಲಾಭಾಂಶ ಇದೆ ನಮ್ಮಲ್ಲಿ, ನಾವು ದುಡಿಯುವ ವರ್ಗವನ್ನು ಇಟ್ಕೊಂಡಿದ್ದೀವಿ ಅನ್ನೋ ಅರ್ಥವನ್ನು ಅದು ಸೂಚಿಸುತ್ತೆ. ಅದರ ಒಂದು ಆಧಾರಿತವಾಗಿ ಅವಲಂಬನ ಅನುಪಾತ ಅನ್ನುವಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಮಗೆ ಒಂದು ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು, ಅವಲಂಬನ ಅನುಪಾತ ಎಂದರೇನು ಅಂತ. ಇಲ್ಲಿ ಸರಳವಾಗಿ ಹೇಳೋದಾದರೆ 0ರಿಂದ 14 ವರ್ಷ ವಯೋಮಾನದವರು ಮತ್ತು 65 ವರ್ಷ ಮೇಲ್ಪಟ್ಟವರು, ಈ ಜನಸಂಖ್ಯೆಯು ದುಡಿಯುವ ವರ್ಗ ಅಥವಾ ಉತ್ಪಾದಕ ವರ್ಗ ಅಂತೇನು ಕರಿತೀವಿ, 15ರಿಂದ 65 ವರ್ಷ ವಯೋಮಾನ ಅವರ ಮೇಲೆ ಅವಲಂಬನೆ ಆಗಿರೋದು ಅಂತ. ಅಂದರೆ ಅನುತ್ಪಾದಕ ವಯೋಮಾನದವರು ಉತ್ಪಾದಕ ವಯೋಮಾನದವರ ಮೇಲೆ ಅವಲಂಬನೆ ಆಗಿರುವಂತಹ ಒಂದು ಪ್ರಮಾಣಕ್ಕೆ ಅಥವಾ ಅವಲಂಬಿತವಾಗಿರುವಂತಹ ಒಂದು ಅಂಶಕ್ಕೆ ನಾವೇನು ಕರಿತೀವಿ, ಅವಲಂಬನ ಅನುಪಾತ ಅಂತ ಕರಿತೀವಿ. ಸೊ ಅದನ್ನು ಪ್ರಮುಖವಾಗಿ ಗಮನಿಸ್ಬೋದು. ಅದೇ ರೀತಿ ಭಾರತೀಯ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ ಸಂಬಂಧಪಟ್ಟ ಹಾಗೆ 4ನೇ ಅಂಶವನ್ನು ನಾವು ಗಮನಿಸೋದಾದರೆ ಕುಸಿಯುತ್ತಿರುವ ಲಿಂಗಾನುಪಾತ. ಇಲ್ಲಿ ಲಿಂಗಾನುಪಾತ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ನಿಮಗೆ 1 ಅಥವಾ 2 ಮಾರ್ಕ್ಸ್ಗೆ ಈ ಪ್ರಶ್ನೆ ಸಹ ಕೇಳಬಹುದು. ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಅಂತ ಕರೆಯೋದಾದರೆ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸರಾಸರಿ ಪ್ರಮಾಣ. 1000 ಪುರುಷರಿದ್ದಾರೆ ಅಂತಂದರೆ ಅವರಿಗೆ ಇರುವಂಥ ಮಹಿಳೆಯರ ಪ್ರಮಾಣ ಎಷ್ಟು ಅನ್ನೋ ಲೆಕ್ಕಾಚಾರವನ್ನು ಅಥವಾ ಪ್ರಮಾಣವನ್ನು ನಾವು ಲಿಂಗಾನುಪಾತ ಅಂತ ಕರಿತೀವಿ. ಈ ಲಿಂಗಾನುಪಾತಕ್ಕೆ ಸಂಬಂಧಪಟ್ಟ ಹಾಗೆ ನಾವು 3 ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ವಿ. 1 1991, 2001 ಮತ್ತು 2011. 1991ರಲ್ಲಿ ಲಿಂಗಾನುಪಾತ ಅಂದರೆ ಎಲ್ಲ ವರ್ಗಕ್ಕೆ ಸೇರಿದ ಹಾಗೆ ಪ್ರತಿ 1000 ಪುರುಷರಿಗೆ 927 ಮಹಿಳೆಯರಿದ್ದಿತ್ತು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಮಕ್ಕಳ ಲಿಂಗಾನುಪಾತ ಅಂತ ಕರಿತೀವಿ. ಮಕ್ಕಳ ಲಿಂಗಾನುಪಾತ ಅಂದರೆ 0ರಿಂದ 6 ವರ್ಷದ ಒಳಗಿನ ಮಕ್ಕಳನ್ನು ನಾವೇನು ಕರಿತೀವಿ, ಅವರನ್ನು ಮಕ್ಕಳ ಲಿಂಗಾನುಪಾತ ಅಂತ ಕರಿತೀವಿ. 0ರಿಂದ 6 ವರ್ಷದ ವಯೋಮಾನದವರನ್ನು ನಾವೇನು ಕರಿತೀವಿ, ಮಕ್ಕಳು ಅಂತ ಕರಿತೀವಿ. ಅವರ ಆ ಒಂದು ಲಿಂಗಾನುಪಾತ ಅಂತ ಬಂದಾಗ ಪ್ರತಿ 1000 ಮಕ್ಕಳಿಗೆ, 0ರಿಂದ 6 ವರ್ಷದ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇರುವಂಥ ಪ್ರಮಾಣ ಎಷ್ಟಿದೆ, 945. ಅದೇ ರೀತಿ 2001ರ ಜನಗಣತಿ ಪ್ರಕಾರ ಲಿಂಗಾನುಪಾತ ಎಲ್ಲ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ 933 ಇದ್ದರೆ ಮಕ್ಕಳ ಲಿಂಗಾನುಪಾತ 927 ಇದೆ. ನೋಡಿ, ಇದು ತುಂಬ ಆತಂಕವನ್ನು ಸೃಷ್ಟಿ ಮಾಡಿಸುವಂಥ ಸಂಖ್ಯೆಗೆ ನಾವು ಹೋಗ್ತಾ ಇದ್ದೀವಿ. 2011ರ ಲಿಂಗಾನುಪಾತ ಬಂದಾಗ, ಇತ್ತೀಚಿನ ವರ್ಷದ ಜನಗಣತಿಗೆ ಬಂದಾಗ ಎಲ್ಲ ವಯೋಮಾನದ ಲಿಂಗಾನುಪಾತ ಬಂದಾಗ 940 ಇದೆ. 1000 ಪುರುಷರಿಗೆ 940. ನಿಮಗೆ ಪರೀಕ್ಷೆ ಸಹ ಕೇಳಬಹುದು. 2011 ಪ್ರಕಾರ ಲಿಂಗಾನುಪಾತ ಎಷ್ಟಿದೆ ಅಂತಂದರೆ ಪ್ರತಿ 1000 ಪುರುಷರಿಗೆ 940 ಮಹಿಳೆಯರು ಅನ್ನೋ ಒಂದು ಉತ್ತರವನ್ನು ನಾವು ಕೊಡಬೇಕಾಗುತ್ತೆ. ಮಕ್ಕಳ ಲಿಂಗಾನುಪಾತ ತುಂಬ ಆತಂಕವನ್ನು ಉಂಟು ಮಾಡುತ್ತೆ. ಮಕ್ಕಳ ಲಿಂಗಾನುಪಾತ ಎಷ್ಟಿದೆ ಅಂತಂದರೆ 914 ಮಾತ್ರ.
ನೋಡಿ ಎಷ್ಟು ಆತಂಕವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಇತ್ತೀಚೆಗೆ ತೀವ್ರಗತಿಯಲ್ಲಿ ಗಂಡು ಮಕ್ಕಳನ್ನು ಪೋಷಿಸುವಂತಹ ಅಥವಾ ಅವರ ಬಗ್ಗೆ ಒಲವು ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸುವಂತಹ ಅಥವಾ ಕೊಂದು ಹಾಕುವಂತಹ ಅಥವಾ ಕೀಳಾಗಿ ಕಾಣುವಂತಹ ಒಂದು ಹಂತಕ್ಕೆ ನಾವು ತಲುಪಿದ್ದೀವಿ. ಅದು ತುಂಬ ತೀವ್ರಕರವಾದಂತಹ ನೋವನ್ನು ಉಂಟು ಮಾಡುತ್ತೆ. ಇಲ್ಲಿ ಈ ಒಂದು ಕೋಷ್ಟಕವನ್ನು ಗಮನಿಸಿದಾಗ ಮಕ್ಕಳ ಲಿಂಗಾನುಪಾತದಲ್ಲಿ ತೀವ್ರ ಕುಸಿತವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಷೇತ್ರ ಅಧ್ಯಯನವನ್ನು ಮಂಜುನಾಥ ಹದ್ದೇರವರು ಒಡಲ ತುಡಿತಕ್ಕೆ ಕೇಡು ಎಂಬ ಒಂದು ಪುಸ್ತಕವನ್ನು ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಈ ಅಧ್ಯಯನವು ಮಂಡ್ಯ ಜಿಲ್ಲೆಯ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಿಸಿದಂತೆ ಆತಂಕಕಾರಿ ಅಂಶಗಳನ್ನು ಅದು ದೃಢಪಡಿಸುತ್ತೆ. ಮಂಡ್ಯ ತಾಲೂಕಲ್ಲಿರುವಂತಹ 7 ತಾಲೂಕುಗಳಲ್ಲಿ ಯಾವ್ಯಾವ ರೀತಿ ಲಿಂಗಾನುಪಾತ ಕಡಿಮೆ ಆಗೋದಕ್ಕೆ ಕಾರಣ ಏನು, ಅಲ್ಲಿ ಯಾವ ರೀತಿ ಲಿಂಗವನ್ನು ಮತ್ತು ಭ್ರೂಣ ಹತ್ಯೆ ಮಾಡಲಾಗ್ತಿದೆ ಅನ್ನೋದನ್ನು ಸವಿವರವಾಗಿ ವಿವರಿಸಿರುವಂತಹ ಒಂದು ಕ್ಷೇತ್ರ ಅಧ್ಯಯನವನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ ಪುಸ್ತಕವನ್ನು ನಾವು ಓದಿದಾಗ ಅದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಆನಂತರ ಇದಕ್ಕೆ ಪೂರಕವಾಗಿ ಮತ್ತೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಮಕ್ಕಳ ಲಿಂಗಾನುಪಾತ ಇಳಿಕೆಗೆ ಕಾರಣಗಳು. ಈಗ ನಿಮಗೆ ಈ ಪ್ರಶ್ನೆನ 1 ಅಥವಾ 2 ಮಾರ್ಕ್ಸ್ಗೆ ಕೇಳಬಹುದು. ಮಕ್ಕಳ ಲಿಂಗಾನುಪಾತಕ್ಕೆ ಕಾರಣಗಳನ್ನು ತಿಳಿಸಿ ಅಥವಾ 2 ಕಾರಣಗಳನ್ನು ತಿಳಿಸಿ ಅಂತ ಪ್ರಶ್ನೆ ಪ್ರತಿ ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಬರುವಂಥ ಒಂದು ಪ್ರಶ್ನೆ. ನಾವು ಅದನ್ನು ನಿರೀಕ್ಷಿಸಬಹುದು. ಒಂದು, ಹೆಣ್ಣು ಶಿಶು ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಶಿಶು ಅಂದರೆ ಸಾಮಾನ್ಯವಾಗಿ ಆ ಮಗು ಹುಟ್ಟಿನಿಂದ 1 ವರ್ಷದ ತನಕ ನಾವು ಅದನ್ನು ಶಿಶು ಅಂತ ಕರಿತೀವಿ. ಒಂದು ಮಗು ನಾವು ಶಿಶು ಅಂತ ಕರಿತೀವಿ, ಗಂಡಿರಲಿ ಅಥವಾ ಹೆಣ್ಣಿರಲಿ ಅದನ್ನು ಶಿಶು ಅಂತ ಕರಿತೀವಿ. ನೆಕ್ಸ್ಟು ಹೆಣ್ಣು ಭ್ರೂಣ ಅಂತ ಬಂದರೆ ಆ ಒಂದು ಮಗು ತನ್ನ ಗರ್ಭದಿಂದ ಆಚೆಗೆ, ತಾಯಿ ಹೊಟ್ಟೆಯಿಂದ ಆಚೆಗೆ ಬರೋದಕ್ಕೆ ಮುಂಚೆ ತನ್ನ ಗರ್ಭದಲ್ಲಿ ಅದನ್ನು ಹೊಸಕು ಹಾಕುವಂತಹ ಒಂದು ಪ್ರಯತ್ನ, ಅದನ್ನು ಭ್ರೂಣ ಹತ್ಯೆ ಅಂತ ಕರಿತೀವಿ. ಅದನ್ನು ಅದಕ್ಕೆ ರಚನೆ ಬಂದಿರುತ್ತೆ, ಗಂಡು ಹೆಣ್ಣು ಅಂತ ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಬಹುದು. ಆದರೆ ಅದು ಬಾಹ್ಯ ಪ್ರಪಂಚಕ್ಕೆ ಕಾಲಿಟ್ಟಿರಲ್ಲ. ಅಂಥದನ್ನು ಹತ್ಯೆ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ, ಭ್ರೂಣ ಹತ್ಯೆ ಅಂತ ಕರಿತೀವಿ. ಇವತ್ತು ಹೆಣ್ಣು ಶಿಶು ಹತ್ಯೆ ಮತ್ತು ಭ್ರೂಣ ಹತ್ಯೆಗಳು ಸಹ ನಡೀತಿರೋದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಹೆಣ್ಣು ಮಕ್ಕಳ ಪೋಷಣೆ ನಿರ್ಲಕ್ಷ್ಯ. ಈಗ ಹೆಣ್ಣು ಮಕ್ಕಳು ಅಂದ ತಕ್ಷಣ ಅವರು ಹುಟ್ಟಿದ ತಕ್ಷಣ ಅವರಿಗೆ ತಾರತಮ್ಯ ಮಾಡೋದು. ಗಂಡು ಮಗು ಹುಟ್ಟಿದ್ರೆ ಚೆನ್ನಾಗಿ ನಾಮಕರಣ ಮಾಡೋದು, ಅವ್ನಿಗೆ ಲಡ್ಡು ಕೊಡೋದು, ಮೈಸೂರು ಪಾಕ್ ಕೊಡಿಸೋದು, ಸ್ವೀಟ್ ಕೊಡಿಸೋದು, ಒಳ್ಳೆ ಫಂಕ್ಷನ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಅದೇ ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರಿಗೆ ಕಡಿಮೆ ಮಟ್ಟದ ಒಂದು ಸಕ್ಕರೆ ಗಿಕ್ಕರೆ ಕೊಟ್ಟೋದು ಅಥವಾ ಅದನ್ನು ಬೇಸರ ಪಟ್ಕೊಂಡು ಸುಮ್ಮನೆ ಆಗೋಂಥದ್ದು ಅಲ್ಲಿಂದಲೇ ಪ್ರಾರಂಭ ಆಗ್ತಾ ಹೋಗುತ್ತೆ. ಅವರ ಸಾಮಾಜಿಕ ಕಡದಲ್ಲೂ ಅವರ ಪೋಷಣೆ, ಹೆಣ್ಣು ಮಕ್ಕಳ ಪೋಷಣೆ ನಿರ್ಲಕ್ಷ್ಯ ಮಾಡ್ತಾ ಇರೋದು, ಪೌಷ್ಟಿಕ ಆಹಾರ ಕೊಡದೇ ಇರೋಂಥದ್ದು, ಈ ಥರದ್ದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಹೆಣ್ಣು ಮಕ್ಕಳ ಪೋಷಣೆ ನಿರ್ಲಕ್ಷ್ಯ ಮಾಡೋಂಥದ್ದು. ಆನಂತರ ಪ್ರಸವ ಪೂರ್ವ ಅಂದರೆ ಮಗು ಹುಟ್ಟೋದಕ್ಕೂ ಮುಂಚೆನೇ ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನ, ಅಂದರೆ ಪ್ರಮುಖವಾಗಿ ಸೋನೋಗ್ರಾಮ್ ಅಂತ ಒಂದು ಮುಂದುವರೆದಂತಹ ತಂತ್ರಜ್ಞಾನ ಇದೆ. ಆ ಸೋನೋಗ್ರಾಮನ್ನು ದುರ್ಬಳಕೆ ಮಾಡ್ಕೊಳ್ಳಲಾಗುತ್ತೆ. ಅಂದರೆ ಈಗ ಹೆಣ್ಣಿನ ಹೊಟ್ಟೆಯೊಳಗಡೆ ಅಥವಾ ಗರ್ಭದೊಳಗಡೆ ಯಾವ ಮಗು ಇದೆ ಅನ್ನೋದನ್ನು ಯಾವುದೇ ತಂದೆ ತಾಯಿಗೆ ವೈದ್ಯರು ವ್ಯಕ್ತಪಡಿಸೋ ಹಾಗಿಲ್ಲ. ಇದು ಆರೋಗ್ಯ ದೃಷ್ಟಿಯಿಂದ ಅವರ ಬೆಳವಣಿಗೆ ಹೇಗಿದೆ ಅಂತ ಹೇಳಿ ಅದನ್ನು ಅವರಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಅಥವಾ ಬೇಕಾದಂಥ ಚಿಕಿತ್ಸೆಗಳನ್ನು ಕೊಡಬಹುದೇ ಹೊರತು ಅವರಿಗೆ ಹೆಣ್ಣು ಅಥವಾ ಗಂಡು ಅಂತ ಹೇಳೋದಕ್ಕೆ ಕಾನೂನಾತ್ಮಕವಾಗಿ ಬರೋದಿಲ್ಲ. ಆದರೆ ಅದೂ ಸಹ ಪತ್ತೆ ಹಚ್ಚಿ ಹಣದ ಆಸೆಗಾಗಿ ಹೆಣ್ಣು ಮಕ್ಕಳನ್ನು ಹೆಣ್ಣು ಭ್ರೂಣೆಯಲ್ಲಿ ಹೊಸ ಹಾಕುವಂಥ ಒಂದು ಪ್ರಯತ್ನ ಈ ಸೋನೋಗ್ರಾಮ್ ತಂತ್ರಜ್ಞಾನದ ಮೂಲಕ ಕಂಡುಬರ್ತಿದೆ. ಆನಂತರ ಗಂಡು ಸಂತಾನದ ಅಭಿಲಾಷೆ. ಈಗ ಸಾಮಾನ್ಯ ಗಂಡು ಮಕ್ಕಳಾಗಬೇಕು ಅನ್ನೋದು ನಮ್ಮ ಭಾರತೀಯ ಸಮಾಜದಲ್ಲಿ ಎಲ್ಲರಿಗೂ ಮನ ಹೊಕ್ಕಿಬಿಟ್ಟಿದೆ. ನಮ್ಗೆ ಗಂಡು ಮಗು ಬೇಕು, ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಲಾಭದಾಯಕವಾದದ್ದು. ಸತ್ತಾಗ ನಮಗೆ ಚಿತೆಗೆ ಬೆಂಕಿ ಹಿಡಿದು ಗಂಡು ಮಗು ಬೇಕು, ಆಸ್ತಿ ಭಾಗ ತೆಗೆದುಕೊಳ್ಳೋದಕ್ಕೆ ಗಂಡು ಮಗು ಬೇಕು, ನಮ್ಮ ವಂಶದ ಕೀರ್ತಿಯನ್ನು ಮುಂದುವರಿಸೋದಕ್ಕೆ ಗಂಡು ಮಗು ಬೇಕು, ಮನೆತನವನ್ನು ಹೆಸರನ್ನು ಉಳಿಸೋದಕ್ಕೆ ಗಂಡು ಮಗು ಬೇಕು. ಈ ಥರದ ಅಭಿಲಾಷೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಹೆಣ್ಣು ಲಿಂಗಾನುಪಾತ ಇಳಿಕೆಗೆ ಕಾರಣವಾಗಿದೆ ಎಂದನ್ನು ಪ್ರಮುಖವಾಗಿ ಕಾಣ್ಬೋದು. ಒಂದು, ಹೆಣ್ಣು ಶಿಶು ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಎರಡನೇದು, ಹೆಣ್ಣು ಮಕ್ಕಳ ಪೋಷಣೆ ನಿರ್ಲಕ್ಷ್ಯ. ಮೂರನೇದು, ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನದ ದುರ್ಬಳಕೆ. ನಾಲ್ಕನೇದು, ಗಂಡು ಸಂತಾನದ ಅಭಿಲಾಷೆ. ಈ ಅಂಶಗಳಿಂದ ಹೆಣ್ಣು ಮಕ್ಕಳ ಲಿಂಗಾನುಪಾತದಲ್ಲಿ ಇಳಿಕೆ ಆಗ್ತಿದೆ. ಅಂದರೆ ಮಕ್ಕಳ ಲಿಂಗಾನುಪಾತದಲ್ಲಿ ಇಳಿಕೆ ಆಗ್ತಿದೆ ಅಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ, ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆ ಥರದ ಅಂತರವನ್ನು ನಾವೇನು ಕರಿತೀವಿ, ಅದು ಮಕ್ಕಳ ಲಿಂಗಾನುಪಾತದ ಇಳಿಕೆ ಅಂತ ಕರಿತೀವಿ. ಅದು ಅಂತರ ಅಂದರೆ ಗಂಡು ಮಕ್ಕಳಲ್ಲಿಗೂ ಹೆಣ್ಣು ಮಕ್ಕಳಿಗಿರುವಂಥ ಅಂತರವನ್ನು ಹೆಚ್ಚು ಅಂತರವನ್ನು ಅದು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ನಾವಿಲ್ಲಿ ಗಮನಿಸ್ಬೋದು.
ಅದಕ್ಕೆ ಪೂರಕವಾಗಿ ಜನಸಂಖ್ಯಾಶಾಸ್ತ್ರೀಯವಾಗಿ ಎರಡು ಪರಿಕಲ್ಪನೆಗಳನ್ನು ನಾವಿಲ್ಲಿ ಬಳಸ್ತಾ ಇದ್ವಿ. ಒಂದು ಬೀಮಾರು, ಮತ್ತೊಂದು ದೇಮಾರು. ಬೀಮಾರು ಅನ್ನೋ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ 1980ರ ದಶಕದಲ್ಲಿ ಜನಸಂಖ್ಯಾಶಾಸ್ತ್ರಜ್ಞ ಆಶೀಶ್ ಬೋಸ್ ಅನ್ನುವಂಥ ಒಬ್ಬ ಜನಸಂಖ್ಯಾಶಾಸ್ತ್ರಜ್ಞ ಮೊಟ್ಟ ಮೊದಲ ಬಾರಿಗೆ ಅದನ್ನು ಬಳಸಿದ್ರು. ಇಲ್ಲಿ ಜನಸಂಖ್ಯಾತ್ಮಕವಾಗಿ ಸಮಸ್ಯೆಗಳನ್ನು ಗುರುತಿಸುವ ರಾಜ್ಯಗಳನ್ನು ನಾವು ಬೀಮಾರು ರಾಜ್ಯಗಳು ಅಂತ ಕರಿತೀವಿ. ಜನಸಂಖ್ಯಾಶಾಸ್ತ್ರೀಯವಾಗಿ ರೋಗಗ್ರಸ್ತ ರಾಜ್ಯಗಳು ಅಂದರೆ ಯಾವುದು ಅಂದರೆ, ಒಂದು ಜನನ ದರ ಕಡಿಮೆ ಇರೋದು, ಮರಣ ದರ ಹೆಚ್ಚಾಗಿರೋದು, ಸಾಕ್ಷರತೆ ಪ್ರಮಾಣ ತುಂಬ ಕಡಿಮೆ ಇರೋದು, ಲಿಂಗ ಅಸಮಾನತೆ ಹೆಚ್ಚಾಗಿರೋದು, ಇಂಥ ಒಂದು ಅಂಶಗಳನ್ನು ನಾವು ಏನು ಕರಿತೀವಿ, ಜನಸಂಖ್ಯಾತ್ಮಕವಾಗಿ ಸಮಸ್ಯೆಗಳು ಅಂತ ಕರಿತೀವಿ. ಅದನ್ನು ಅಂತಹ ಸಮಸ್ಯೆ ಹೆಚ್ಚಾಗಿ ಹೊಂದಿರುವಂತಹ ರಾಜ್ಯಗಳನ್ನು ನಾವು ಬೀಮಾರು ರಾಜ್ಯಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಬೀಮಾರು ರಾಜ್ಯಗಳು ಅಂತ ಬಂದಾಗ ಬಿ ಅನ್ನುವಂತಹ ಒಂದು ಅಕ್ಷರ ಅದು ಬಿಹಾರವನ್ನು, BI ಅನ್ನೋದು ಬಿಹಾರವನ್ನು, MA ಅನ್ನೋದು ಮಧ್ಯಪ್ರದೇಶವನ್ನು, R ಎಂಬುದು ರಾಜಸ್ಥಾನವನ್ನು ಮತ್ತು U ಎಂಬುದು ಉತ್ತರ ಪ್ರದೇಶವನ್ನು ಪ್ರತಿನಿಧಿಸುತ್ತೆ. ಒಟ್ಟು 4 ರಾಜ್ಯಗಳು: ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಈ 4 ರಾಜ್ಯಗಳು ಆಶೀಶ್ ಬೋಸ್ ಹೇಳಿರುವಂತೆ ಇವು ಬೀಮಾರು ರಾಜ್ಯಗಳು, ಜನಸಂಖ್ಯಾತ್ಮಕವಾಗಿ ರೋಗಗ್ರಸ್ತ ರಾಜ್ಯಗಳು ಅಂತ ನಾವು ಅದನ್ನು ಗುರುತಿಸ್ತೀವಿ. ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಬೀಮಾರು ಅನ್ನು ವಿಸ್ತರಿಸಿ ಅಂತ ಕೇಳ್ಬೋದು, ಅಥವಾ ಬೀಮಾರು ಎಂದರೇನು ಅಂತ ಪ್ರಶ್ನೆಯನ್ನು ಸಹ ನಿಮ್ಗೆ ಕೇಳ್ಬೋದು. ಇಲ್ಲಿ ಬೀಮಾರುವನ್ನು ವಿಸ್ತರಿಸಿ ಅಂತ ಬಂದಾಗ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಈ 4 ರಾಜ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇವು ಜನಸಂಖ್ಯಾತ್ಮಕವಾಗಿ ರೋಗಗ್ರಸ್ತ ರಾಜ್ಯಗಳು ಅಂತ ನಾವಿಲ್ಲಿ ಗಮನಿಸ್ಬೋದು. ಮತ್ತೊಂದು ಪರಿಕಲ್ಪನೆ ದೇಮಾರು. ದೇಮಾರು ಅಂದರೆ ನಿಮಗೆ ಅದರಲ್ಲಿರುವಂತಹ ಆಲ್ಫಾಬೆಟಿಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಡಿ ಮೀನ್ಸ್ ಡಾಟರ್ ಅಂತ. ಡಿ ಎಂಬುದು ಡಾಟರ್ ಎಂಬ ಅಕ್ಷರವನ್ನು ತೋರಿಸುತ್ತೆ. ಡಾಟರ್ ಅಂದರೆ ಮಗಳು ಅನ್ನೋ ಅರ್ಥ. ಇ ಎಂಬ ಅಕ್ಷರವು ನಾಶಪಡಿಸು, ಎಲಿಮಿನೇಷನ್, ಕೊಂದು ಹಾಕು ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂದರೆ ಸರಳವಾಗಿ ನಾವು ಅದನ್ನು ಮಗಳನ್ನು ಕೊಂದು ಹಾಕುವುದು ಅಂತ. ನಾನು ಹಾಗೆ ಹಿಂದಿನ ಕೋಷ್ಟಕದಲ್ಲಿ ಹೇಳಿದೆ ನಿಮಗೆ, ಮಕ್ಕಳ ಲಿಂಗಾನುಪಾತವು ಅತ್ಯಂತ ಶೋಚನೀಯವಾಗಿ ಕಡಿಮೆ ಆಗ್ತಿದೆ ಅಂತ. ಉದಾಹರಣೆಗೆ 2011ರ ಜನಗಣತಿ ಪ್ರಕಾರ ಲಿಂಗಾನುಪಾತ 940 ಇದ್ದರೆ ಮಕ್ಕಳ ಲಿಂಗಾನುಪಾತ 914 ಇದೆ. ಅಂದರೆ ಶೋಚನೀಯವಾಗಿ ಕಡಿಮೆ ಆಗ್ತಿದೆ ಅಂತ. ಅಂತಹ ಲಿಂಗಾನುಪಾತ ತುಂಬ ಕಡಿಮೆ ಇರುವಂಥ, ಕ್ಷೀಣಿಸುವಂತಹ ಮಕ್ಕಳ ಲಿಂಗಾನುಪಾತವನ್ನು ಕಾಣುವಂತಹ ರಾಜ್ಯಗಳಂತಂದರೆ ಒಂದು ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ಈ ಒಂದು ರಾಜ್ಯಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮಕ್ಕಳ ಲಿಂಗಾನುಪಾತವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ತುಂಬ ಕ್ಷೀಣಿಸಿದೆ. ಅಂದರೆ ಹೆಣ್ಣು ಭ್ರೂಣಗಳನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥ ಅಥವಾ ನಿರ್ಲಕ್ಷಿಸುವಂತಹ ಅಥವಾ ಕಡೆಗಣಿಸುವಂತಹ, ಕೊಂದು ಹಾಕುವಂತಹ ಪ್ರವೃತ್ತಿಗಳನ್ನು ಈ ರಾಜ್ಯಗಳಲ್ಲಿ ಕಾಣಬಹುದು. ಅದಕ್ಕೆ ನಾವು ದೇಮಾರು ಎಂಬ ಒಂದು ಪರಿಕಲ್ಪನೆಯನ್ನು ನಾವು ಬಳಸ್ಬೋದು. ನಿಮಗೂ ಅಷ್ಟೇ ವಿದ್ಯಾರ್ಥಿಗಳೇ, 1 ಅಥವಾ 2 ಅಂಕಗಳಿಗೆ ದೇಮಾರುವನ್ನು ವಿಸ್ತರಿಸಿ ಅಥವಾ ದೇಮಾರು ಎಂದರೇನು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ದೇಮಾರು ಅಂದರೆ ಡಿ ಮೀನ್ಸ್ ಡಾಟರ್, ಇ ಮೀನ್ಸ್ ಎಲಿಮಿನೇಷನ್, ಅಂದರೆ ಮಾರು ಅಂದರೆ ಕೊಂದು ಹಾಕು ಅಂತ, ಅಥವಾ ಮಗಳನ್ನು ಕೊಂದು ಹಾಕು ಅನ್ನೋ ಅರ್ಥವನ್ನು ಕೊಡುತ್ತೆ. ಇಂತಹ ಒಂದು ಅಮಾನವೀಯವಾದಂತಹ ಕೃತ್ಯವನ್ನು ತಡೆಗಟ್ಟುವಂತಹ ದೃಷ್ಟಿಯಿಂದ ಸರ್ಕಾರ ಪ್ರಮುಖವಾಗಿ 2 ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಅದು ಬೇಟಿ ಪಡಾವೋ, ಬೇಟಿ ಬಚಾವೋ, ಮಗಳನ್ನು ಓದಿಸಿ ಮತ್ತು ಮಕ್ಕಳನ್ನು ಕಾಪಾಡಿ ಅಂತ. ಬೇಟಿ ಪಡಾವೋ, ಬೇಟಿ ಬಚಾವೋ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಷ್ಠಾನಗೊಳಿಸಲಾಯಿತು. ವಿಜಯಪುರ ಜಿಲ್ಲೆ ಮೊದಲು ಬಿಜಾಪುರ ಇತ್ತು, ಈಗ ಅದನ್ನು ವಿಜಯಪುರ ಅಂತ ಮರುನಾಮಕರಣ ಮಾಡಲಾಗಿದೆ. ಆ ಒಂದು ಜಿಲ್ಲೆಯಲ್ಲಿ ಬೇಟಿ ಪಡಾವೋ, ಬೇಟಿ ಬಚಾವೋ ಎಂಬ ಕಾರ್ಯಕ್ರಮವನ್ನು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಯಿತು. ನಿಮಗೆ 1 ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು ವಿದ್ಯಾರ್ಥಿಗಳೇ. ಬೇಟಿ ಪಡಾವೋ, ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಅಂತ ಕೇಳಬಹುದು. ಅಥವಾ ಲಿಂಗಾನುಪಾತ ಸಮತೋಲನಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ತಿಳಿಸಿ ಅಂತಾದರೂ ನಿಮಗೆ ಕೇಳಬಹುದು. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು 2015ರಲ್ಲಿ ಜಾರಿಗೊಳಿಸಲಾಯಿತು. ಸುಕನ್ಯಾ ಸಮೃದ್ಧಿ ಹೆಣ್ಣು ಮಕ್ಕಳಿಗಾಗಿ
ಮೀಸಲಾದ ಒಂದು ಕೇಂದ್ರ ಸರ್ಕಾರ ಕಾರ್ಯಕ್ರಮ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು 2015ರಲ್ಲಿ ಅದನ್ನು ಜಾರಿಗೊಳಿಸಲಾಯಿತು. ವಿದ್ಯಾರ್ಥಿಗಳೇ, ಈಗ 5ನೇ ಅಂಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ. ಸಾಕ್ಷರತೆ ಅಂದರೆ ನಿಮಗೆ ಗೊತ್ತು, ಶಿಕ್ಷಣ. ಎಷ್ಟು ಜನ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ, ಎಷ್ಟು ಜನ ಶಿಕ್ಷಣವನ್ನು ಪಡ್ಕೊಂಡಿಲ್ಲ ಅನ್ನೋ ಒಂದು ಅಂಕಿ ಸಂಖ್ಯೆಯನ್ನು ಈ ಅಂಶದ ಮೂಲಕ ನಾವು ತಿಳ್ಕೊಳ್ಬಹುದು. ಇಲ್ಲಿನೂ ಅಷ್ಟೇ ನಾವು ಪ್ರಮುಖವಾಗಿ 3 ವರ್ಷಗಳ ಡಾಟಾವನ್ನು ತೆಗೆದುಕೊಂಡಿದ್ದೀವಿ. 1 1991, 2 2001, 3 2011. ಇಲ್ಲಿ ಒಟ್ಟು ಸಾಕ್ಷರತೆ ಪ್ರಮಾಣ ನೋಡೋದಾದರೆ 1991ರಲ್ಲಿ 52.2%, ಶೇಕಡ 52.2. ಅದರಲ್ಲಿ ಪುರುಷರ ಲಿಂಗಾನುಪಾತ ಶೇಕಡ 64.1, ಮಹಿಳೆಯರ ಸಾಕ್ಷರತೆ ಪ್ರಮಾಣ ಶೇಕಡ 39.3. ನೋಡಿ, ಇಲ್ಲಿ ವ್ಯತ್ಯಾಸ ಪುರುಷರ ಸಾಕ್ಷರತೆಗೆ ಮಹಿಳೆಯರ ಸಾಕ್ಷರತೆಯನ್ನು ಹೋಲಿಸಿದಾಗ ಅದರ ವ್ಯತ್ಯಾಸ 24.8ರಷ್ಟು ಕಾಣ್ತೀವಿ. ಅಂದರೆ ಇಲ್ಲಿ ಸಾಕ್ಷರತೆಯಲ್ಲಿ ಮಹಿಳೆಯರು ತುಂಬ ಹಿಂದುಳಿದಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೋದು. ಅದೇ ರೀತಿ 2001ರ ನಾವು ಸಾಕ್ಷರತೆ ಪ್ರಮಾಣ ತೆಗೆದುಕೊಳ್ಳೋದಾದರೆ ಒಟ್ಟಾರೆ ಸಾಕ್ಷರತೆ, ಗಂಡು ಹೆಣ್ಣು 2 ಸಾಕ್ಷರತೆ ಸೇರಿದಾಗ ಒಟ್ಟಾರೆ ಸಾಕ್ಷರತೆ ಶೇಕಡ 65.4ರಷ್ಟಿದೆ. ಅದರಲ್ಲಿ ಪುರುಷರ ಸಾಕ್ಷರತೆ ಶೇಕಡ 75.9ರಷ್ಟಾದರೆ ಮಹಿಳೆಯರ ಸಾಕ್ಷರತೆ 54.2ರಷ್ಟು. ಅಂದರೆ ವ್ಯತ್ಯಾಸ ಶೇಕಡ 21.7ರಷ್ಟು. ಅಂದರೆ ನಾವು 1991ರಲ್ಲಿ ನಾವು ಕಾಣುವಂತಹ ವ್ಯತ್ಯಾಸಕ್ಕೂ ಈ ಒಂದು 2001ರ ವ್ಯತ್ಯಾಸಕ್ಕೂ ಸ್ವಲ್ಪ ಪ್ರಮಾಣಕ್ಕೆ ಸುಧಾರಣೆ ಆಗಿದೆ. ಆದರೆ ವ್ಯತ್ಯಾಸ ಮಾತ್ರ ಅಂತರವನ್ನು ಹಾಗೆ ನೋಡ್ತೀವಿ. ಅದೇ ರೀತಿ ಇತ್ತೀಚಿನ ಜನಗಣತಿ 2011ರ ಪ್ರಕಾರ ಒಟ್ಟು ಸಾಕ್ಷರತೆ ಪ್ರಮಾಣ 74.04ರಾದರೆ ಪುರುಷರ ಸಾಕ್ಷರತೆ ಶೇಕಡ 82.1, ಮಹಿಳೆಯರ ಸಾಕ್ಷರತೆ ಶೇಕಡ 65.4. ಇಲ್ಲಿನಷ್ಟು ವ್ಯತ್ಯಾಸ 16.7. ಅಂದರೆ ಸಾಕ್ಷರತಾ ಪ್ರಮಾಣ, ಇಲ್ಲಿ ನಾವು ಸಾಕ್ಷರತೆ ಪ್ರಮಾಣ ನೋಡಿದಾಗ 1991ರಲ್ಲಿ 52.2 ಇತ್ತು, ಮತ್ತು ಸುಧಾರಣೆ ಆಯಿತು. 2001ರಲ್ಲಿ 65.4 ಆಯಿತು. ಮತ್ತು 2011ರಲ್ಲಿ ನೋಡೋದಾದರೆ 74.04. ಅಂದರೆ ಸುಧಾರಣೆ ಆಗ್ತಿದೆ, ಒಟ್ಟಾರೆ ಸಾಕ್ಷರತೆ ಪ್ರಮಾಣ ಸುಧಾರಣೆ ಆಗ್ತಿದೆ. ಆದರೆ ವ್ಯತ್ಯಾಸನೂ ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದ್ರು ಸಹ ಸ್ತ್ರೀ ಮತ್ತು ಪುರುಷರ ನಡುವಿನ ಸಾಕ್ಷರತೆಯ ಒಂದು ಅಂತರ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತಿದೆ, ಅಂತರ ಇದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆನಂತರ ಕಡೆಯದಾಗಿ ಹೆಚ್ಚುತ್ತಿರುವ ಗ್ರಾಮ ನಗರ ವ್ಯತ್ಯಾಸಗಳು, ಗ್ರಾಮ ಮತ್ತು ನಗರಕ್ಕಿರುವಂಥ ವ್ಯತ್ಯಾಸಗಳು ನೋಡೋದಕ್ಕೆ ಸಾಧ್ಯ ಆಗ್ತಿದೆ. ಸೊ ಇಲ್ಲಿನೂ ಅಷ್ಟೇ ವಿದ್ಯಾರ್ಥಿಗಳೇ, ನಾವು ವರ್ಷ ಅಂತ ಬಂದಾಗ 1951, 2001, 2011 3 ವರ್ಷಗಳ ಅಂಕಿ ಸಂಖ್ಯೆನ ಅವಲೋಕಿಸಿದಾಗ 1951ರಲ್ಲಿ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗಿತ್ತು, ಶೇಕಡ 82.7. ನಗರಲ್ಲಿ ವಾಸ ಮಾಡ್ತಿರುವಂಥರ ಸಂಖ್ಯೆ ಶೇಕಡ 17.3ರಷ್ಟಿತ್ತು. ಅದೇ ರೀತಿ 2001ರ ಜನಗಣತಿ ತೆಗೆದುಕೊಳ್ಳೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರ ಸಂಖ್ಯೆ 72.2 ಆದರೆ ನಗರ ಪ್ರದೇಶದಲ್ಲಿ ವಾಸ ಮಾಡುವವರ ಸಂಖ್ಯೆ 27.8. ಅಂದರೆ ಪ್ರತಿ ವರ್ಷ ಅಥವಾ ದಶಕಗಳನ್ನು ನಾವು ನೋಡ್ತಾ ಹೋದರೆ ನಗರದಲ್ಲಿ ವಾಸ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಿರೋದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ಜನಗಣತಿ 2011ರ ಜನಗಣತಿ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರ ಸಂಖ್ಯೆ ಶೇಕಡ 68.8 ಆದರೆ ನಗರ ಪ್ರದೇಶದಲ್ಲಿ ವಾಸ ಮಾಡುವವರ ಸಂಖ್ಯೆ ಶೇಕಡ 31.2 ಪ್ರಮಾಣವನ್ನು ನೋಡ್ತೀವಿ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವ ಜನಸಂಖ್ಯೆ ಪ್ರತಿ ವರ್ಷ ಮತ್ತು ದಶಕವಾಗಿ ನೋಡ್ತಾ ಹೋದರೆ ಅದರ ಪ್ರಮಾಣ ಇಳಿಕೆ ಆಗ್ತಿದೆ, ನಗರ ಪ್ರದೇಶದಲ್ಲಿ ವಾಸ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದ್ರೆ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗ್ತಿದೆ. ಅಂದರೆ ಗ್ರಾಮಗಳಿಗಿಂತ ನಗರದ ಅಭಿರುಚಿ ಮತ್ತು ಆಸಕ್ತಿ ಹೆಚ್ಚಾಗ್ತಿದ್ದ ನೋಡೋದಕ್ಕೆ ಸಾಧ್ಯ ಆಗ್ತಿದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನನ್ನ ತರಗತಿಯನ್ನು ಆಸಕ್ತಿಯಿಂದ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.